ಯಾವ ಮರಳು ಬೆಸ್ಟ್, ಯಾವ ಮರಳು ವೇಸ್ಟ್, ಇಂಥ ಮರಳಲ್ಲಿ ಮನೆ ಕಟ್ಟಿದ ಮೇಲೆ ಏನು ಮಾಡಬೇಕು, ಇದೆಲ್ಲ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ವಿಚಾರ. ಯಾಕಂದರೆ ಸ್ವಂತಕ್ಕೊಂದು ಮನೆ ಅನ್ನೋದು ಪ್ರತಿಯೊಬ್ಬನ ಕನಸು. ಈ ಮನೆ ಕಟ್ಟೋ ಮರಳಿದೆಯಲ್ಲ, ಅದರಲ್ಲಿ ಥರಾವರಿ ಇದೆ. ಒಂದೊಂದು ಮರಳಿಗೂ ಒಂದೊಂದು ವಿಭಿನ್ನತೆ ಇದೆ. ಅದು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಅದರಲ್ಲೂ ಬೆಳಕವಾಡಿ ಮರಳಿದೆಯಲ್ಲ, ಅದು ದಿ ಬೆಸ್ಟ್ ಮರಳು. ಈಗ ಮರಳಿನಲ್ಲಿ 5-6 ಕ್ವಾಲಿಟಿ ಇದೆ. ಅದು ನಮ್ಮ ಕಾವೇರಿ ಹೊಳೆ ಮಳ್ಳಿರೋ 5 ಇದಲ್ಲ, ಅದು ಕ್ಲಾಸ್ 1 ಕ್ವಾಲಿಟಿ. ಆಮೇಲೆ ಹರಿಹರ ಮಳ್ಳಿದೆಯಲ್ಲ, ಅದು ಒಳ್ಳೆ ಕ್ವಾಲಿಟಿ ಇದೆ. ಈಗ ಇನ್ನು ಉಳಿದಿದ್ದ ಮಳ್ಳಲ್ಲಿ ಒಂದೊಂದಕ್ಕೂ ಒಂದೊಂದು ಮಟ್ಟ ಇದೆ ಮಳ್ಳು. ಮಂಗಳೂರು ಮಳ್ಳು ಆರ್ಬರಿಂದ ಇದು ಸಮುದ್ರದ ಮಳ್ಳು, ಅದು ಚೆನ್ನಾಗಿದೆ, ಅಲ್ಲಿಂದಲೂ ತರ್ತಾ ಇದ್ದಾರೆ. ಈಗ ನಮ್ಮ ರಾಮನಗರ ಹೊಳೆ ಮಳ್ಳಿದೆ, ಚನ್ನಪಟ್ಟಣ ಮಳೆದಿದೆ, ಆಮೇಲೆ ಅದು ಬಿಟ್ಟರೆ ಮದ್ದೂರು ಒಳ್ಳೆದಿದೆ, ಈ ಕಡೆ ಬಂದರೆ ಚಳ್ಳಕೆರೆದಿದೆ. ಬೆಳಕವಾಡಿ ಮರಳು ಡಿಮ್ ಆಗಿರುತ್ತಂತೆ, ಆದರೆ ಪ್ಯೂರ್ ಆಗಿರುತ್ತಂತೆ. ಮಂಗಳೂರು, ಹರಿಹರ, ರಾಮನಗರ, ಚನ್ನಪಟ್ಟಣ ಹೀಗೆ ನದಿಯಲ್ಲಿ ತೆಗೆಯೋ ಮರಳು ಒಂದೊಂದಕ್ಕೂ ಒಂದೊಂದು ವಿಶಿಷ್ಟ ಗುಣ ಇದೆ. ಇಂಥ ಮರಳಿಗೆ ಖದೀಮರು ಈ ಫಿಲ್ಟರ್ ಮರಳನ್ನ ಮಿಕ್ಸ್ ಮಾಡ್ತಾರೆ. ನಾವು ಆ ಮರಳನ್ನ ಖರೀದಿಸಿ ಮನೆ ಕಟ್ಟಿಕೊಳ್ತೀವಿ. ಅದು ಕ್ವಾಲಿಟಿ ಮೇಲೆ. ಈಗ ಇದು ಬೆಳಕೋಡಿ ಮರಳು ಸ್ವಲ್ಪ ಡಿಮ್ ಇರುತ್ತೆ, ಅರೆ ಪ್ಯೂರು. ಮಂಗಳೂರು ಮರಳು ಫುಲ್ ಕ್ವಾಲಿಟಿ ವೈಟು. ಇನ್ನು ಚನ್ನಪಟ್ಟಣ ಮರಳು ಕೆಂಪು, ಆ ಥರ ಇರುತ್ತೆ. ಒಳ್ಳೆ ಮರಳಲ್ಲಿ ಮನೆ ಕಟ್ಟಿದ್ರೆ ಮನೆ ಗಟ್ಟಿಯಾಗಿರುತ್ತೆ ನಿಜ. ಅಕಸ್ಮಾತ್ ತಿಳಿದೋ ತಿಳಿಯದೆಯೋ ಇಂಥ ಫಿಲ್ಟರ್ ಮರಳಲ್ಲಿ ಮನೆ ಕಟ್ಟಿದ್ರೆ ಮನೆಯನ್ನ ಕೆಡವಲೇಬೇಕು. ಯಾವಾಗ ಸೂರು ಕುಸಿದು ತಲೆ ಮೇಲೆ ಬೀಳುತ್ತೋ ಹೇಳೋಕ್ಕಾಗಲ್ಲ. ತುಂಬ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಈ ಮರಳು ವಾಯ್ಡ್ಸ್ ಫಿಲಪ್ ಮಾಡೋಕ್ಕೋಸ್ಕರ ಈ ಮರಳು ಉಪಯೋಗಿಸೋದು. ಜಲ್ಲಿ ಹಾಕಿದ್ರೆ ಜಲ್ಲಿ ಪಕ್ಕದಲ್ಲಿ ಜಾಗ ಇರುತ್ತೆ, ಅದನ್ನು ಫಿಲಪ್ ಮಾಡೋಕ್ಕೋಸ್ಕರ ಮರಳು ಉಪಯೋಗಿಸೋದು. ಈ ಮರಳೇನಾಗುತ್ತೆ, ಅದ್ರ ಪೇರೆಂಟ್ ಬಂದು ರಾಕ್. ಈಗ ನದಿಯಲ್ಲಿ ಹರ್ಕೊಂಡು ಬರುವಾಗ ಅದು ಪೇರೆಂಟ್ ಬಾಡಿಯಿಂದ ಇದು ಮಾಡಿ ಮರಳು ಉತ್ಪತ್ತಿ ಆಗುತ್ತೆ. ಆದರೆ ಫಿಲ್ಟ್ರ್ ಮರಳು ಅಂದರೆ ಜನರಲಿ ಡಿಕೆ ಆಫ್ ವೆಜಿಟೇಬಲ್ಸ್ ಆಗ್ಬೋದು ಅಥವಾ ಕಡ್ಡಿ ಆಗ್ಬೋದು, ಅದರಿಂದ ಸಿಲ್ಟ್ ಜಾಸ್ತಿ ಇರುತ್ತೆ. ಈ ಫಿಲ್ಟ್ರ್ ಮರಳಲ್ಲಿ ಸಿಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇನ್ನು 1 ಫ್ಲೋರು 2 ಫ್ಲೋರ್ ಹೆಚ್ಚು ಕಡಿಮೆ ನಡಿಬೋದು ಅನಿಸುತ್ತೆ. ಅದ್ರ ಮೇಲೆ ಬೈಂಡಿಂಗ್ ಸ್ಟ್ರೆಂತ್ ಇಲ್ಲದಿರೋದ್ರಿಂದ ಕೆಡವದೇ ದಾರಿ. ಎಸ್, ಮನೆಯನ್ನ ಕೆಡುವುದು ಬಿಟ್ಟು ಬೇರೆ ಮಾರ್ಗವಿಲ್ಲ. ನೀವು ಎಷ್ಟೇ ಲಕ್ಷ ಸುರಿದು ಮನೆ ಕಟ್ಟಿಸಿದ್ರು ಅಷ್ಟೇ. ಇಲ್ಲ ಅಂದ್ರೆ ಮನೆಯ ಗೋಡೆಗಳಲ್ಲಿ, ಛಾವಣಿಗಳಲ್ಲಿ ನೀರು ಸೋರ್ತಾ ಇರುತ್ತೆ. ಗೋಡೆ ಕುಸಿದ್ರೂ ಕುಸಿಬಹುದು. ಅಂಥ ಅದೆಷ್ಟು ಮನೆಗಳು ಬೆಂಗಳೂರಲ್ಲಿದ್ದಾವೋ ಏನು. ಇಷ್ಟಕ್ಕೂ ಇಂಥ ಮರಳಿಗೆ ಡಿಮ್ಯಾಂಡ್ ಬರೋದು ಹೇಗೆ? ಜನರಿಗೆ ಇದು ಎಂಥ ಮರಳು ಅಂತ ಗೊತ್ತಾಗೋದಿಲ್ವಾ ಅಂದ್ರೆ ವಿಚಿತ್ರ ಸತ್ಯಗಳು ಹೊರಬೀಳುತ್ತೆ. ಈಗ ಮಂಗಳೂರಿನಲ್ಲಿ ಬಂದು 1 ಟನ್ನಿಗೆ 400 ರೂಪಾಯಿ ತಗೋತಾ ಇದ್ದಾರೆ ಸರ್ಕಾರದವರು. ಇಲ್ಲಿನೂ ಈಗ ನಮ್ಮ ಕಾವೇರಿ ಹೊಳೆಯಲ್ಲಿ ಕೊಡ್ತಾರೆ ಯೂನಿಟ್ ಲೆಕ್ಕ. ಅದು ಯೂನಿಟ್ ಅಂತಾರೆ 220 ಅಡಿ ಕೊಡ್ತಾರೆ, ಅದಕ್ಕೆ 7,000 ತಗೋತಾರೆ ಅವರೇನೆ. ಅದಕ್ಕೆ 5 ದಿವಸ 6 ದಿವಸ ಕಾಯಿ ಕೂತ್ಕೋಬೇಕು. ಅದು 7,000 ರೂಪಾಯಿ ಮಳ್ಕೊಡೋದಕ್ಕೆ ಅವರು 1 ವಾರ ಆದರೂ ಆಯಿತು ಅಷ್ಟು ಮಾಡಕ್ಕೆ ಕೊಡೋದಕ್ಕೆ. ಇನ್ನು ಸರ್ಕಾರ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವಾಗ ಏನು ಮಾಡೋದು? ಈಗ ಫಿಲ್ಟ್ರ್ ಮರಳು ತರ್ತಾರೆ, ಇದು ತರ್ತಾರೆ, ಅವ್ರವ್ರಿಗೆ ಯಾವ್ದು ಬೇಕೋ ಅವರು ಕಮ್ಮಿ ಸಿಕ್ಕುತ್ತಾರೆ ಫಿಲ್ಟ್ರ್ ಮರಳು ತೊಗೊಂಡೋಗ್ತಾರೆ. ಈ ದುಡ್ಡಿರೋರು ಒಳ್ಳೆ ಮರಳು ತೊಗೊಂಡೋಗ್ತಾರೆ. ಹಿಂಗೆ ಅವ್ರವ್ರ ಕೆಪಾಸಿಟಿ ಮೇಲೆ ತೊಗೊಂಡೋಗಿ ಮನೆ ಕಟ್ತಾ ಇದ್ದಾರೆ. ಇಂಥ ಮರಳುಗಾರಿಕೆಯನ್ನ ಮೊದಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ನಿರ್ವಹಿಸ್ತಾ ಇದ್ರು. ಈಗ ಅದು PWDಗೆ ಹೋಗಿದ್ದಂತೆ. ಆದ್ರೆ ಇದ್ರ ಬಗ್ಗೆ ಮರಳು ಸಾಗಾಣಿಕೆದಾರರಿಗೆ ಸರಿಯಾದ ಮಾಹಿತಿ ಇಲ್ಲ. ಲೈಸೆನ್ಸ್ ಇಲ್ಲದೆ ಇರೋರು ಮರಳು ಸಾಗಾಟವನ್ನ ಮಾಡುವಂತಿಲ್ಲ. 1 ಟನ್ ಮರಳಿಗೆ 400 ರೂಪಾಯಿ ಕೊಡಬೇಕು. ಪೊಲೀಸರಿಗೂ ಇವರು ಕಾನೂನು ಪ್ರಕಾರ ಲೆಕ್ಕ ಕೊಡಬೇಕು. ಇಷ್ಟಿದ್ರೂ ಈ ಮರಳು ಮಾಫಿಯಾ ನಡೀತಾನೆ ಇದೆ. ನಮ್ಮ ಮೇಲೆ ಏನು ಆಕ್ಷನ್ ತಗೊಳಕ್ಕಾಗ್ತದೆ ಅವರು? ಈಗ ಸರ್ಕಾರನೇ ಸರಿಗಿಲ್ದಾಗ ನಮ್ಮ ಮೇಲೆ ಏನು ಆಕ್ಷನ್ ತಗೊಳಕ್ಕಾಗ್ತದೆ ಅವರು? ಅದನ್ನು ಅವರು ತಡೆ ಹಿಡಿದು ಸರ್ಕಾರದವರು ಇದನ್ನೆಲ್ಲ ನಾವು ಒಳ್ಳೆ ಮರಳು ಬಿಡಬೇಕು, ಇಲ್ಲಿ ಬೆಂಗಳೂರಿಗೆ ಪ್ರಾಬ್ಲಮ್ ಆಗ್ತದೆ, ಒಂದು ಮನೆ ಕಟ್ಟಿದ್ರು ಸ್ವಂತ ತೊಂದರೆ ಆಯ್ತದೆ ಅಂತ ಅವ್ರು ಇದು ಮಾಡಬೇಕು. ಈಗ ಸಿಕ್ಕಿದಾಗ ಒಟ್ಟಿಗೆ ಏನೂ ಸಿಕ್ಕಿದಾಗ ಏನು ಬೇಕಾದ್ರೂ ತಿನ್ಬೇಕಲ್ವಾ? ಆ ಥರ ಯಾವುದೋ ಒಂದು ತಿಂದುಬಿಡ್ತಾರೆ ಜನಗಳು. ಇಂಥವರ ವಿರುದ್ಧ ಆಕ್ಷನ್ ತಗೊಂಡ್ರೆ ಅಂಥ ಖದೀಮರಿಗೆ ದಂಡ ಹಾಕಬಹುದು, ಕೇಸ್ ಹಾಕಬಹುದು, ಜೈಲಿಗೂ ಹಾಕಬಹುದು. ಇಷ್ಟೆಲ್ಲ ಭಯ ಇದ್ರು ಇದು ನಡೀತಾನೆ ಇದೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಮೂಲಿ ಹೋಗ್ತಿದ್ಯೋ ಏನೋ.
ಪಡೆದುಕೊಂಡವರೇ ಲೆಕ್ಕ ಕೊಡಬೇಕು. ಇಷ್ಟಕ್ಕೂ ಈಗ ಬೆಂಗಳೂರಲ್ಲಿ ತಲೆ ಎತ್ತಿ ನಿಂತಿರುವ ಯಾವ ಕಟ್ಟಡದಲ್ಲಿ ಈ ಫಿಲ್ಟರ್ ಮರಳು ಸೇರಿಕೊಂಡಿದ್ಯೋ ಯಾರಿಗೂ ಗೊತ್ತಿಲ್ಲ. ಯಾವ್ಯಾವ ಕಟ್ಟಡಕ್ಕೆ ಫಿಲ್ಟರ್ ಮರಳು ಸಪ್ಲೈ ಆಗ್ತಿದ್ಯೋ ಗೊತ್ತಿಲ್ಲ. ಈ ಮರಳು ಮಾಫಿಯಾಗೆ ಕಡಿವಾಣ ಹಾಕದಿದ್ರೆ ಬೆಂಗಳೂರಿನ ಮನೆಗಳ ಬಾಯಗಳು ಅಲುಗಾಡೋದು ಗ್ಯಾರಂಟಿ. ಜೈಶಂಕರ್, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಬಿ ಅಲರ್ಟ್. ನಿಮ್ಮ ಮನೆಗೂ ಇಂಥ ಮರಳೆ ಬರಬಹುದು, ಎಚ್ಚರ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.